ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರನ್ನಾಗಲಿ ಪಾಕಿಸ್ತಾನದ ಪಾಖಂಡಿತನವನ್ನಾಗಲಿ ಭಾರತಕ್ಕೆ ಎದುರಿಸುವುದು ದೊಡ್ಡ ಸಂಗತಿಯೇ ಅಲ್ಲ. ಭಯೋತ್ಪಾದಕರಿಗೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ಅಲ್ಲಿ ಯಾವುದೇ ಭದ್ರತೆಯ ವ್ಯವಸ್ಥೆ ಇಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು ಹೇಗೆ ಗೊತ್ತಾಯಿತು? ಇವತ್ತು ನಕ್ಸಲೀಯರು 1000 ಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ 2000 ಸಂಖ್ಯೆಯಲ್ಲಿ ಅವರನ್ನ ಸುತ್ತುವರಿಯಲಾಗಿದೆ ಈಶಾನ್ಯ ರಾಜ್ಯಗಳಲ್ಲಿ. ಅವರೀಗ ಯುದ್ಧ ಅಥವಾ ಹೊಡೆದಾಡುವ ಫೈರ್ ಮಾಡುವುದನ್ನು ಬಿಟ್ಟು ನಾವು ಸಂಧಾನಕ್ಕೆ ಬರ್ತೇವೆ ಅಂತ ಶುರು ಮಾಡಿದ್ದಾರೆ. ಅಂತ ಒಂದು ಪರಿಸ್ಥಿತಿಯನ್ನ 10 ವರ್ಷದಲ್ಲಿ ಮೋದಿ ಅವರು ತಂದ್ರು. ಮೋದಿಯ 10 ವರ್ಷ ಏನು ಈ ದೇಶಕ್ಕೆ ಕೊಟ್ಟಿದೆ ಅಂತ ಕೇಳ್ತಾರಲ್ಲ ಈ ಬಡ್ಡಿ ಮಕ್ಕಳು, ಕಾಂಗ್ರೆಸ್ನವರು, ಇಂಡಿ ಕೂಟದವರು. ಶಾಂತಿಯನ್ನ ಕೊಟ್ಟಿದೆ, ಸುಭದ್ರತೆಯನ್ನ ಕೊಟ್ಟಿದೆ, ಸುವ್ಯವಸ್ಥೆಯನ್ನ ಕೊಟ್ಟಿದೆ, ಆರ್ಥಿಕ ಭದ್ರತೆಯನ್ನ ಕೊಟ್ಟಿದೆ. ಇವರೆಲ್ಲರೂ ಕಾಂಗ್ರೆಸ್ಸಿನ ಬಹುತೇಕ ಜನರು ಮಾಧ್ಯಮಗಳಲ್ಲಿ ಭದ್ರತಾ ವೈಫಲ್ಯ ಅಂತಾರೆ. ಹಿಂದೂ ಧರ್ಮೀಯರನ್ನ ಟಾರ್ಗೆಟ್ ಮಾಡಿ ಕೊಂದದ್ರ ಬಗ್ಗೆ ಅದಕ್ಕೆ ವಿಕೃತವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಾಕಿಸ್ತಾನದ ರಕ್ತಪಿಪಾಸುಗಳನ್ನು, ಭಯೋತ್ಪಾದಕರನ್ನು, ನರಮೇಧಕ್ಕೆ ಕಾರಣವಾಗುವ ನರರಾಕ್ಷಸರನ್ನು ಎದುರಿಸುವುದಕ್ಕೆ ಭಾರತಕ್ಕೆ ಒಂದು ದೊಡ್ಡ ಸಂಕಟವೇ ಅಲ್ಲ ಅಂತ ಸೈನ್ಯದ ಒಂದು ಮಾಜಿ ಕಮಾಂಡರ್ಗಳು ಮತ್ತು ಹಾಲಿ ಮುಖ್ಯಸ್ಥರು ಹೇಳುವ ಪ್ರಕಾರ ಸರಿಯಾದ ರೀತಿಯಲ್ಲಿ ಭಾರತ ಮುನ್ನುಗ್ಗಿತು ಅಂತಾದರೆ ಕೇವಲ ಕೆಲವು ಗಂಟೆಗಳ ಅವಧಿಯಲ್ಲಿ ಪಾಕಿಸ್ತಾನವನ್ನು ಮುಗಿಸ್ಬಿಡ್ಬೋದು. ಒಬ್ಬರು ವಿಂಗ್ ಕಮಾಂಡರ್ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಸೈನಿಕರಿಗೆ ಸಂಬಳ ಕೊಡಲಿಕ್ಕಾಗದೇನೆ ಅವರು ಗದ್ದೆಗಳಲ್ಲಿ ದುಡಿತಾ ಇದ್ದಾರೆ, ಆಮೇಲೆ ಬೇಕರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದಂಥ ಯಾವುದೇ ರೀತಿಯ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸುವುದಕ್ಕೆ, ಅದನ್ನು ಸುಸ್ಥಿತಿಯಲ್ಲಿಡುವಂಥ ಒಂದು ಮೇಂಟೆನೆನ್ಸ್ಗೂ ಕೂಡ ಹಣ ಇಲ್ಲ, ಅಂಥ ಸ್ಥಿತಿಯಲ್ಲಿದೆ. ಆದರೆ ಅದರ ರಕ್ತಪಿಪಾಸುತನ ಮತ್ತು ಒಣ ಜಂಬ, ಅದರ ಹುಂಕಾರ, ಅದನ್ನು ಯೋಚನೆ ಮಾಡಿದರೆ ನಮಗೆ ನಗು ಬರುತ್ತೆ ಅಂತ. ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರನ್ನಾಗಲಿ ಪಾಕಿಸ್ತಾನದ ಪಾಖಂಡಿತನವನ್ನಾಗಲಿ ಭಾರತಕ್ಕೆ ಎದುರಿಸುವುದು ದೊಡ್ಡ ಸಂಗತಿಯೇ ಅಲ್ಲ. ಆದರೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಬಹಳ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಅಲ್ಲಿ ಸೂಪರ್ ಸ್ಟಾರ್ಗಳಾಗಿ ಮಿಂಚುತ್ತಾ ಇದ್ದಾರೆ. ಯಾಕೆಂತಂದರೆ ಭಾರತದ ಈ ಪೆಹಲ್ಗಾಮ್ನ ದಾಳಿಯನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದವರು ಭಾರತೀಯರೇ ಹೊರತು ಪಾಕಿಸ್ತಾನಗಳಲ್ಲ, ಅಮೇರಿಕ ಅಲ್ಲ, ಇಂಗ್ಲೆಂಡ್ ಅಲ್ಲ, ಚೈನಾ ಅಲ್ಲ. ಚೈನಾದಂಥ ಚೈನಾ ಕೂಡ ಅದಕ್ಕೆ ಕಂಡೋಲೆನ್ಸನ್ನು ಕಳಿಸಿದೆ. ನಾವು ಭಾರತದ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತದ ಪರವಾಗಿದ್ದೇವೆ ಅನ್ನುವಂಥ ಸೂಚನೆಯನ್ನು ಕಳಿಸಿದೆ. ಇಸ್ರೇಲು ತಮ್ಮ ಇಡೀ ಸೈನ್ಯವನ್ನೇ ಬೇಕಾದರೆ ತೆಗೆದುಕೊಳ್ಳಿ, ಪಾಕಿಸ್ತಾನವನ್ನು ಉಡೀಸ್ ಮಾಡಿ ಅಂತ ಹೇಳ್ತಾ ಇದೆ. ಆದರೆ ಭಾರತದಲ್ಲಿ ಮಾತ್ರ ಭದ್ರತಾ ವೈಫಲ್ಯ, ಆಮೇಲೆ ಇದೊಂದು ಧರ್ಮ ಯುದ್ಧ ಅಲ್ಲ, ಧರ್ಮಕ್ಕೂ ಜಾತಿಗೂ ಟೆರರಿಸಮ್ಗೂ ಎಲ್ಲಿ ತಳಕಾಗ್ತೀರಿ? ನಮ್ಮ ಮರಿ ಖರ್ಗೆಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೆ ಪ್ರತಿಯೊಬ್ಬರೂ ಮಾತಾಡುವುದೇ ಈ ಕಳ್ಳನ ಮಕ್ಕಳಿಗೆ, ಅವರ ಕುಟುಂಬದ ಭಯೋತ್ಪಾದಕರಿಗೆ ದಾಳಿಗೆ ತುತ್ತಾದರೆ ಗೊತ್ತಾಗ್ತಾ ಇತ್ತು. ಖರ್ಗೆಯವರಿಗೆ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಇತಿಹಾಸದಲ್ಲಿ ಅಂಥ ಒಂದು ನೋವಿನ ಮಡು ಇದೆ. ಸ್ವತಃ ರಾಹುಲ್ ಗಾಂಧಿಗೆ ತಂದೆಯನ್ನು ಅಜ್ಜಿಯನ್ನು ಕಳ್ಕೊಂಡಂಥ ನೋವಿದೆ. ಆದರೂ ಕೂಡ ಅಧಿಕಾರಕ್ಕಾಗಿ ಅವರು ತಂದೆಯನ್ನೇ ಹೊಡೆದುಳಿಸಿದವರೊಟ್ಟಿಗೆ ಕೈ ಜೋಡಿಸಿದ್ದು, ಕೈ ಮಿಲಾಯಿಸಿದ್ದು, ಆಮೇಲೆ ಅವರನ್ನೋಗಿ ಜೈಲಲ್ಲಿ ಹೋಗಿ ನೋಡಿದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ ನೀಚ ಸಂತತಿಗೆ ನಾವು ಏನೂ ಹೇಳಲಿಕ್ಕಾಗೋದಿಲ್ಲ ಅಂತ. ಅಂದರೆ ಅಧಿಕಾರಕ್ಕಾಗಿ, ಪ್ರಸಕ್ತ ರಾಜಕೀಯಕ್ಕಾಗಿ ಏನು ಬೇಕಾದರೂ ತಾವು ಮಾಡ್ತೇವೆ. ಭದ್ರತಾ ವೈಫಲ್ಯ ಅಂತ ಹೇಳಿದರು. ಧರ್ಮವನ್ನು ಕೇಳಿ ವಿವಸ್ತ್ರಗೊಳಿಸಿ ಅವರದೇ ಕುಟುಂಬದವರ ಎದುರು ಹೋಗಿ ನಿಮ್ಮ ಪ್ರಧಾನಿ ಮೋದಿಯವರಿಗೆ ಹೇಳಿ ಅಂಥೇಳಿ ಪಾಯಿಂಟ್ ಬ್ಲ್ಯಾಕಲ್ಲಿ ತಲೆ ಬ್ಲಾಸ್ಟ್ ಆಗಿದ್ದಾರೆ. ಅಂಥ ಒಂದು ಭೀಭತ್ಸವಾಗಿ ಕೊಂದವರ ಪರವಾಗಿ ಮತ್ತು ಪಾಕಿಸ್ತಾನದ ಪರವಾಗಿ ಅವರು ಟೆರ್ರಿಸ್ಟ್ಗಳೇ ಹೊರತು ಅವರು ಹಿಂದೂ ಧರ್ಮವನ್ನು ಕೇಳಿ ಅಲ್ಲಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿ ಇದೆ ಅಂತ ಕೇಳುವಂಥ ಈ ನೀಚ ನಾಲಿಗೆ ಇದೆಯಲ್ಲ ಕಾಂಗ್ರೆಸ್ನವ್ರದ್ದು, ಅವರ ಚೊಣ್ಣ ಬಿಡಿಸ್ಬೇಕಿವತ್ತು ಅಂತ ಕೂತಿದ್ದೇನೆ ನಾನು. ಈ ಇಡೀ ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣ ಅಂಕಿಅಂಶಗಳ ಸಮೇತ ಇವರ ಹಣೆಬರವನ್ನು, ಇವರ ಚರಿತ್ರೆಯನ್ನು, ಇವರ ದೇಶದ್ರೋಹಿತನವನ್ನು
ಬಿಚ್ಚಿಡುವಂಥ ಕೆಲಸಕ್ಕೆ ಇವತ್ತು ಕೂತಿದ್ದೇನೆ ನಾನು. ಪಾಯಿಂಟ್ ನಂಬರ್ 1 ಭದ್ರತಾ ವೈಫಲ್ಯ ಅಂತ ಹೇಳಿದರು. ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ಇದು ಬಹಳ ದೊಡ್ಡದಾಗಿ ರಾಹುಲ್ ಗಾಂಧಿ ಎತ್ತಿದ್ರು, ಆಮೇಲೆ ಖರ್ಗೆ ಅವರು ಎತ್ತಿದ್ರು. ಅದಕ್ಕೆ ಶಾ ಮತ್ತು ನಮ್ಮ ರಕ್ಷಣಾ ಮಂತ್ರಿ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೂನ್ ತಿಂಗಳಲ್ಲಿ ಅಮರನಾಥ ಯಾತ್ರೆಯ ಸಂದರ್ಭ ಆಗ ಮಾತ್ರ ಈ ಬೈಸರನ್ ಇದೆಯಲ್ಲ, ಪಹಲ್ಗಾಮನ ಏರಿಯಾ, ಅಲ್ಲಿ ಪ್ರವಾಸಿಗರನ್ನು ಅದೇ ದಾರಿ, ಅದು ಅಮರನಾಥಕ್ಕೆ ಹೋಗೋ ದಾರಿ, ಆದ್ದರಿಂದ ಅಲ್ಲಿಗೆ ಬಿಡ್ತೇವೆ. ಅಲ್ಲಿಯವರೆಗೆ ಅದು ಯಾವತ್ತೂ ಪ್ರವಾಸಿಗರಿಗೆ ಓಪನ್ ಆದಂಥ ಸಾಧ್ಯತೆಯೇ ಇಲ್ಲ. ಆದರೆ ತಮಾಷೆ ಗೊತ್ತಾ ನಿಮಗೆ, ಅವರೇ ಇವತ್ತು ಅಲ್ಲಿ ಹೇಳಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಈ ಜೂನ್ನಲ್ಲಿ ಓಪನ್ ಆಗಬೇಕಾದದ್ದನ್ನು ಏಪ್ರಿಲಲ್ಲೇ ಸ್ಥಳೀಯ ಈ ಕೋಆರ್ಡಿನೇಟರ್ಸು, ಟೂರ್ ಗೈಡ್ಸ್ ಎಲ್ಲ ಇರ್ತಾರಲ್ಲ, ಅವರು ಸ್ಥಳೀಯ ಆಡಳಿತಕ್ಕೂ ಹೇಳ್ದೇನೆ ಓಪನ್ ಮಾಡಿದ್ದಾರೆ. ನಂಬರ್ 1, ಇದು ಬಹಳ ದೊಡ್ಡ ಅಪರಾಧ. ಈಗ ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಒಬ್ಬ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದವನು ನಿಮ್ಮ ಧರ್ಮ ಯಾವುದು, ನೀವು ಎಲ್ಲಿಯವರು, ನಿಮ್ಮ ಹೆಸರೇನು ಅಂತೆಲ್ಲ ಕೇಳಿದ್ದನ್ನು, ಮತ್ತು ಅವನು ರೈಫಲ್ ಬಗ್ಗೆ, ಗುಂಡಿನ ಬಗ್ಗೆ ಇತ್ಯಾದಿ ಇತ್ಯಾದಿ ಮಾತಾಡ್ತಾ ಇದ್ದ ಅನ್ನೋದನ್ನು ಇವತ್ತಲ್ಲಿ ಭಾಗವಹಿಸಿದಂಥವರೊಬ್ಬರು ನಮ್ಮ ಸೈನ್ಯದಕ್ಕೆ ತಿಳಿಸಿದ್ದಾರೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಅವನನ್ನೀಗ ಬಂಧಿಸಲಾಗಿದೆ. ಇಲ್ಲಿರುವ ಪ್ರಶ್ನೆ, ಜೂನ್ಗೆ ಓಪನ್ ಆಗಬೇಕಾದದ್ದು ಸ್ಥಳೀಯರು ಅವರದೇ ಆದಂಥ ಒಂದು ವೈಯಕ್ತಿಕ ನೆಲೆಯಲ್ಲಿ ಪ್ರವಾಸಿಗರನ್ನು ಹೇಗೆ ಕರ್ಕೊಂಡು ಹೋದರು ಅಂತ ಒಂದು. ಎರಡನೇದು, ಇದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನವರು ಯೋಚನೆ ಮಾಡಬೇಕಾದಂಥದ್ದು, ಸ್ಥಳೀಯ ಆಡಳಿತಕ್ಕೆ ಗೊತ್ತಿಲ್ಲ, ಸೈನ್ಯಕ್ಕಂತೂ ಗೊತ್ತಿರುವ ಪ್ರಶ್ನೆಯೇ ಇಲ್ಲ. ಈ ಸ್ಥಿತಿಯಲ್ಲಿ ಅಲ್ಲಿ ಘಟನೆ ನಡೆದಿದೆ. ಆದರೆ ನಿನ್ನೆ ಅದೇ ಆಧಾರದಲ್ಲೇ ಸ್ಥಳೀಯರ ಸಹಕಾರ ಇಲ್ಲದೇನೆ, ನೋಡಿ ಕಾಶ್ಮೀರದ ಸ್ಥಳೀಯರು ಎಂಥ ಆತ್ಮದ್ರೋಹಿಗಳು, ದೇಶದ್ರೋಹಿಗಳು ಅಂತಂದರೆ 7,000ದಿಂದ 8,000 ಕೋಟಿ ವಹಿವಾಟಾಗತ್ತೆ. ಟುಲಿಪ್ ಗಾರ್ಡನ್ಗೆ ದಾಖಲೆಯ 8 ಲಕ್ಷ ಜನ ಈ ಸರಿ ಭೇಟಿ ನೀಡಿದ್ದಾರೆ. ಪ್ರವಾಸೋದ್ಯಮವೇ ಅವರಿಗೆ ಆಹಾರ, ಉಸಿರು, ಬದುಕು. ಇಲ್ಲಿಯವರೆಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಯಾರೂ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ. 370 ಆರ್ಟಿಕಲ್ 370ಯನ್ನು ಯಾವತ್ತು ರದ್ದುಗೊಳಿಸಿದರೋ ಅದರ ನಂತರ ಅಭಿವೃದ್ಧಿಯ ಮಹಾಪರ್ವ ಅಲ್ಲಿ ಆರಂಭ ಆಯಿತು. ಇಡೀ ಕೇಂದ್ರ ಸರ್ಕಾರ ಅದನ್ನು ಸಂಪೂರ್ಣವಾಗಿ ತನ್ನ ಒಂದು ಕೈ ತೆಕ್ಕೆಗೆ ತೆಗೆದುಕೊಂಡು ಅದನ್ನು ಮಗುವಿನ ಹಾಗೆ ಶೃಂಗಾರ ಮಾಡಲಿಕ್ಕೆ, ಸುಭದ್ರಗೊಳಿಸಲಿಕ್ಕೆ, ಬೆಳೆಸಲಿಕ್ಕೆ ಏನು ಪ್ರಯತ್ನ ಮಾಡಿತೋ ಆ ಪ್ರಯತ್ನದ ಫಲವಾಗಿ ಅಲ್ಲಿ ನಿರಾತಂಕವಾದಂಥ ವಾತಾವರಣ ನಿರ್ಮಾಣ ಆಯಿತು. ಪ್ರವಾಸಿಗರು ಲಕ್ಷ 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 ಸಂಖ್ಯೆಯಲ್ಲಿ ಅಲ್ಲಿ ದಂಡೆತ್ತಿ ಬಂದರು. ಅದೇ ಪಾಕಿಸ್ತಾನದವನ್ನು ಕರಳಿಸಿದ್ದು ಅಥವಾ ಭಯೋತ್ಪಾದಕರು ಟಾರ್ಗೆಟ್ ಮಾಡಿದ್ದು ಅಲ್ಲಿಯ ಈ ಸಮಾಧಾನಕರವಾದಂಥ, ಈ ನಿರ್ಭಯವಾದಂಥ ವಾತಾವರಣವನ್ನು ಮೊದಲು ಒಡೆಯಬೇಕು ಅಂತ. ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಪ್ರಸಂಗ ಮಾಡಿತ್ತು. ಸರ್ಕಾರ ಎಷ್ಟು ಹೇಳಿದರು ಅಲ್ಲಿ ಚುನಾವಣೆ ನಡೆಸುವ ಪರಿಸ್ಥಿತಿ ಇಲ್ಲ, ಅಲ್ಲಿ ಇನ್ನೂ ತಹಬಂದಿಗೆ ಪರಿಸ್ಥಿತಿ ಬರಲಿಲ್ಲ, ಇನ್ನೂ ಕೆಲವು ವರ್ಷಗಳು ಬೇಕು ಅಂತ ಹೇಳಿತ್ತು, ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿತ್ತು. ಆದರೂ ಕೇಳ್ದೇನೆ ಈ ಇಂಡಿಕೂಟ, ಈ ನಮ್ಮ ಯಾರು ಎಡಪಂಥೀಯರು ಇವರೆಲ್ಲರ ಅರ್ಜಿಯ ಒತ್ತಡಕ್ಕೆ ಮಣಿದು ಎಲೆಕ್ಷನ್ ಮಾಡಿ ಅಂತು. ಯಾಕೆಂತಂದರೆ ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಅಲ್ವಾ. ಶಾಸಕಾಂಗಕ್ಕೋ ಸರ್ಕಾರಕ್ಕೋ ಮಾತ್ರ ತಾನೇ ಅದರ ಗ್ರೌಂಡ್ ರಿಯಾಲಿಟಿ ಗೊತ್ತಾಗೋದು. ಈಗ ಅದರ ಹಣೆಬರ ನಾವು ಅನುಭವಿಸ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಸ್ಥಳೀಯ ಆಡಳಿತಕ್ಕೂ ಮಾಹಿತಿಯನ್ನು ಕೊಡಲಿಲ್ಲ ಅನ್ನೋದು ಬಹಳ ಅಧಿಕೃತವಾಗಿ ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಹೇಳಿದ್ದಾರೆ. ಆದರೆ ಭಯೋತ್ಪಾದಕರಿಗೆ ಹೇಗೆ ಗೊತ್ತಾಯಿತು? ಭಯೋತ್ಪಾದಕರಿಗೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ, ಅಲ್ಲಿ ಯಾವುದೇ ಭದ್ರತೆಯ ವ್ಯವಸ್ಥೆ ಇಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು ಹೇಗೆ ಗೊತ್ತಾಯಿತು? ಇದು ಸ್ಥಳೀಯರ ಸಹಕಾರದಿಂದಲೇ. ಅದಕ್ಕೆ ನಿನ್ನೆ ದಕ್ಷಿಣ ಕಾಶ್ಮೀರದಲ್ಲಿ ಮನೆ ಮನೆಗೆ ಹೊಕ್ಕಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಪರಿಶೀಲನೆ ಮಾಡುವುದರ ಜೊತೆಗೆ ಅಲ್ಲಿ ಇಡೀ ಛಾಪ ಮಾರಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಕಾಂಗ್ರೆಸ್ನವರು ಅರ್ಥ ಮಾಡ್ಕೊಳ್ಳೋದಿಲ್ಲಲ್ಲ. ಅದರ ಜೊತೆಗೆ ಇನ್ನು ಭದ್ರತಾ ವೈಫಲ್ಯ ಅನ್ನುವಂಥದ್ದನ್ನು ಇಟ್ಟುಕೊಂಡು ಭಾಳ ದೊಡ್ಡ ಸುಭಗರಾಗಿ ಮಾತಾಡ್ತಾರಲ್ಲ. ಮೋದಿಯ ಈ 10 ವರ್ಷಗಳಲ್ಲಿ ಸೈನಿಕರ ಮೇಲೆ ಮತ್ತು ಏರ್ ಬೇಸಿನ ಮೇಲೆ ನಡೆದ ದಾಳಿಯನ್ನು ಬಿಟ್ಟರೆ ಸಾರ್ವಜನಿಕರ ಮೇಲೆ ಎಲ್ಲಿಯೂ ಒಂದು ದಾಳಿಯೂ ಆಗಿಲ್ಲ, ಯಾವುದೇ ಸಾವು ನೋವು ಆಗಿಲ್ಲ. ಸ್ಲೀಪರ್ ಸೆಲ್ಗಳನ್ನು ಹುಟ್ಟಡಗಿಸಿ ಹೋಗಿ ಹುಡುಕಿ ಅವರನ್ನು ಬಿಲದಿಂದ ತೆಗೆದು ಅವರನ್ನು ಜೈಲಿಗಟ್ಟುವ ಕೆಲಸ ಮಾಡಲಾಗ್ತಾ ಇದೆ. ನಕ್ಸಲೀಯರು
ಅವರ ಹುಟ್ಟಡಗಿಸುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಕ್ಸಲೀಯರು 1000 ಸಂಖ್ಯೆಯಲ್ಲಿದ್ದಾರೆ ಅಂತೇಳಿ 2000 ಸಂಖ್ಯೆಯಲ್ಲಿ ಅವರನ್ನು ಸುತ್ತುವರಿಯಲಾಗಿದೆ ಈಶಾನ್ಯ ರಾಜ್ಯಗಳಲ್ಲಿ. ಅವರೀಗ ಯುದ್ಧ ಅಥವಾ ಹೊಡೆದಾಡುವ ಫೈರ್ ಮಾಡುವುದನ್ನು ಬಿಟ್ಟು ನಾವು ಸಂಧಾನಕ್ಕೆ ಬರ್ತೇವೆ ಅಂತ ಶುರು ಮಾಡಿದ್ದಾರೆ. ಅಂತಹ ಒಂದು ಪರಿಸ್ಥಿತಿಯನ್ನು 10 ವರ್ಷದಲ್ಲಿ ಮೋದಿಯವರು ತಂದರು. ಯಾವುದೇ ರೀತಿಯ ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಕೋಮು ಗಲಭೆ ಆಗಿಲ್ಲ, ಯಾವುದೇ ಸಾವು ನೋವುಗಳು ಆಗಲಿಲ್ಲ. ಆದರೆ UPA 10 ವರ್ಷ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಯಾವ ರೀತಿ ಇತ್ತು, ಇಡೀ ದೇಶದಲ್ಲಿ ಸದ್ದು 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 ಬಾಂಬ್ಗಳ ಮೊರೆತ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ಪಕ್ಕಾ ಡೇಟ್ ವಾಯ್ಸ್ ನಿಮಗೆ ಲಿಸ್ಟ್ ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಮತ್ತು ಕಮೆಂಟ್ ಮಾಡಿ, ನಿಮ್ಮ ವೈಯಕ್ತಿಕವಾದಂಥ ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಸಾರ ಮಾಡಿ. ಯಾಕೆಂತಂದರೆ ಮೋದಿಯ 10 ವರ್ಷ ಏನು ಈ ದೇಶಕ್ಕೆ ಕೊಟ್ಟಿದೆ ಅಂತ ಕೇಳ್ತಾರಲ್ಲ ಈ ಬಡ್ಡಿ ಮಕ್ಕಳು, ಕಾಂಗ್ರೆಸ್ನವರು, ಇಂಡಿಕೂಟದವರು. ಶಾಂತಿಯನ್ನು ಕೊಟ್ಟಿದೆ, ಸುಭದ್ರತೆಯನ್ನು ಕೊಟ್ಟಿದೆ, ಸುವ್ಯವಸ್ಥೆಯನ್ನು ಕೊಟ್ಟಿದೆ, ಆರ್ಥಿಕ ಭದ್ರತೆಯನ್ನು ಕೊಟ್ಟಿದೆ. ಕಾಶ್ಮೀರವನ್ನು ಪ್ರವಾಸಿಗರಿಗೆ ಮುಕ್ತವಾಗಿ ಇರಿಸುವಂಥ ಕೆಲಸ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟಿನ ಆರ್ಡ್ರು, ಇಂಡಿಕೂಟದ ಒತ್ತಡ ಮತ್ತು ಸ್ಥಳೀಯ ಸರ್ಕಾರ ಆಯ್ಕೆಯಾಗಿ ಬಂದ ಮೇಲೆ ವಹಿಸಿದಂಥ ನಿರ್ಲಕ್ಷ್ಯ ಮತ್ತು ಪ್ರೋ ಪಾಕಿಸ್ತಾನದ ನ್ಯಾಷನಲ್ ಕಾನ್ಫರೆನ್ಸಿನ ಇಡೀ ಒಂದು ಮನೋಭಾವ ಇಂಥ ದುರಂತಕ್ಕೆ ಕಾರಣವಾಗಿದೆ. ಹಾಗಾದರೆ UPA ಸರ್ಕಾರದ 10 ವರ್ಷ ಹೇಗಿತ್ತು? ಭದ್ರತಾ ವೈಫಲ್ಯ ಅಂತಾರಲ್ಲ, ಇಂದಿರಾ ಗಾಂಧಿ ಅಸಲ್ಟೇಷನ್ನಲ್ಲಿ ಭದ್ರತಾ ವೈಫಲ್ಯ ಯಾರು ಮಾಡಿದ್ದು? ಯಾರಿತ್ತು ಸರ್ಕಾರ? ಆಮೇಲೆ ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಏನಾಯಿತು? ಇವೆಲ್ಲವನ್ನೂ ಯೋಚನೆ ಮಾಡಬೇಕಲ್ಲ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ UPA ಸರ್ಕಾರದ 10 ವರ್ಷದ ಮಾರಣ ಹೋಮದ ಕಥೆಯನ್ನು ನಿಮ್ಮ ಎದುರಿಟ್ಟರೆ ನಿಮಗೆ ಎದೆ ನಡುಗುವುದಲ್ಲ, ಹೃದಯ ಸ್ತಂಭನ ಆಗುತ್ತೆ. ನೆನಪಿಡಿ, 2004 ಆಗಸ್ಟ್ 15 ಉಲ್ಫಾ ಉಗ್ರಗಾಮಿಗಳ ದಾಳಿ, ಅಸ್ಸಾಮಿನ ದಿವಾಜಿ ಸ್ಕೂಲ್ನಲ್ಲಿ ನಡೆದಂಥ ಬಾಂಬ್ ದಾಳಿಯಲ್ಲಿ 18 ಜನ ಮಕ್ಕಳು ಅಸುನೀಗ್ತಾರೆ. 2004 ಅಕ್ಟೋಬರ್ 2 ನಾಗಾಲ್ಯಾಂಡ್ ದಿಮಾಪುರ್ ದಾಳಿ, 30 ಜನರ ಸಾವು, 100ಕ್ಕೂ ಹೆಚ್ಚು ಗಾಯಾಳುಗಳು. 2005 ಜುಲೈ 28 ಉತ್ತರ ಪ್ರದೇಶದ ಜಹಾನ್ಪುರ್ ಟ್ರೈನ್ ಬಾಂಬ್ ಬ್ಲಾಸ್ಟ್, 14 ಜನರ ಸಾವು, 60 ಗಾಯ. 2005 ಡಿಸೆಂಬರ್ 28 ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಂಥ ಬಾಂಬ್ ದಾಳಿ, 1 ವಿದ್ಯಾರ್ಥಿಯ ಮರಣ. 2006 ಮಾರ್ಚ್ 7 ಉತ್ತರ ಪ್ರದೇಶದ ವಾರಣಾಸಿ ಬಾಂಬ್ ಬ್ಲಾಸ್ಟ್, 26 ಮರಣ, 100ಕ್ಕೂ ಹೆಚ್ಚು ಗಾಯ. 2006 ಜುಲೈ 11 ಮುಂಬೈ ಸಬರ್ನ್ ರೈಲಿನಲ್ಲಿ ದಾಳಿ, 7ನೇ ಬೋಗಿಯಲ್ಲಿ ನಡೆದಂಥ ದಾಳಿ, 200 ಜನರ ಸಾವು. ಸಾಮಾನ್ಯರ ಸಾವು ಇದೆಲ್ಲವೂ, ಸೈನಿಕರದಲ್ಲ. ಸಾಮಾನ್ಯರ ಮೇಲೆ, ನಿಶಸ್ತ್ರೀಕರಣಗೊಂಡಂಥ ಪ್ರವಾಸಿಗರ ಮೇಲೆ ನಡೆದಂಥ ಏಕೈಕ ದಾಳಿ 10 ವರ್ಷದ ಮೋದಿ ಸರ್ಕಾರದಲ್ಲಿ ಪಹಲ್ಗಾಮ್. ಇದು UPA ಸರ್ಕಾರದ್ದು. ಎಲ್ಲವೂ ಸಾಮಾನ್ಯರ ಮೇಲೆ, ಸಾಮಾನ್ಯರ ಮಾರಣ ಹೋಮವೇ ನಡೆದಿದೆ. ನೋಡಿ, ನಾನು ಹೇಳ್ತಾ ಹೋಗ್ತೇನೆ. 2007 ಫೆಬ್ರವರಿ 18 ಸಂಜೋತಾ ಎಕ್ಸ್ಪ್ರೆಸ್ ಟ್ರೈನ್ ಬಾಂಬ್ ಬ್ಲಾಸ್ಟ್, 70ಕ್ಕೂ ಅಧಿಕ ಮರಣ. 2007 ಮೇ 18 ಹೈದರಾಬಾದ್ ಬಾಂಬ್ ಬ್ಲಾಸ್ಟ್, 16 ಜನರ ಮರಣ, 100ಕ್ಕೂ ಅಧಿಕ ಗಾಯ. 2007 ಆಗಸ್ಟ್ 25 ಹೈದರಾಬಾದ್ ಬಾಂಬ್ ಸ್ಫೋಟ, 42 ಜನರ ಸಾವು. 2007 ಅಕ್ಟೋಬರ್ 11 ಅಜ್ಮೀರ್ ಬಾಂಬ್ ಸ್ಫೋಟ, 3 ಜನರ ಸಾವು. 2007 ಅಕ್ಟೋಬರ್ 14 ಪಂಜಾಬಿನ ಲುಧಿಯಾನದಲ್ಲಿ ಬಾಂಬ್ ಸ್ಫೋಟ, 6 ಜನರ ಸಾವು. 2007 ನವೆಂಬರ್ 24 ಉತ್ತರ ಪ್ರದೇಶದ ಬಾಂಬ್ ಸ್ಫೋಟ, 18 ಜನರ ಸಾವು. 2008 ಜನವರಿ 1 ಮತ್ತೊಮ್ಮೆ ಉತ್ತರ ಪ್ರದೇಶದಲ್ಲಿ ರಾಮಪುರದಲ್ಲಿ ಬಾಂಬ್ ಸ್ಫೋಟ, 8 ಜನರ ಸಾವು. 2008 ಮೇ 13 ರಾಜಸ್ಥಾನದ ಜೈಪುರ್ ಬಾಂಬ್ ಸ್ಫೋಟ, 70ಕ್ಕೂ ಅಧಿಕ ಸಾವು. 2008 ಜುಲೈ 25 ಬೆಂಗಳೂರು ಸರಣಿ ಬಾಂಬ್ ಸ್ಫೋಟ. 2008 ಜುಲೈ 26 ಗುಜರಾತಿನ ಅಹಮದಾಬಾದ್ ಬಾಂಬ್ ಸ್ಫೋಟ, 56 ಮಂದಿ ಸಾವು, 200ಕ್ಕೂ ಅಧಿಕ ಗಾಯ. 2008 ಸೆಪ್ಟೆಂಬರ್ 13 ದೆಹಲಿ ಮಾರುಕಟ್ಟೆ ಬಾಂಬ್ ಸ್ಫೋಟ, 33 ಜನ ಅಮಾಯಕರು ಸಾವು, 130ಕ್ಕೂ ಅಧಿಕ ಗಾಯ. 2008 ಸೆಪ್ಟೆಂಬರ್ 27 ದೆಹಲಿ ಹೂ ಮಾರುಕಟ್ಟೆಯಲ್ಲಿ ಬಾಂಬ್ ಸ್ಫೋಟ, 3 ಜನರ ಸಾವು, 20 ಗಾಯ. ನೋಡಿ, 2008 ಸೆಪ್ಟೆಂಬರ್ 13ರಲ್ಲಿ ಬಾಂಬ್ ಸ್ಫೋಟ ಆಗಿದೆ, 36 ಜನ ಸತ್ತಿದ್ದಾರೆ. 2008 ಸೆಪ್ಟೆಂಬರ್ 27ಕ್ಕೆ ಮತ್ತೆ ಹೂ ಮಾರುಕಟ್ಟೆಯಲ್ಲಿ ಬಾಂಬ್ ಸ್ಫೋಟ ಆಗಿದೆ. ಹಾಗಾದರೆ ಆವಾಗೆಲ್ಲೋಗಿತ್ತು ನಿಮ್ಮ ಇಂಟೆಲಿಜೆನ್ಸ್ UPA ಗೌರ್ಮೆಂಟಲ್ಲಿ?
2008 ಸೆಪ್ಟೆಂಬರ್ 29 ನೋಡಿ, ಮತ್ತೆ ಸೆಪ್ಟೆಂಬರ್ 27 29ಕ್ಕೆ ಮಹಾರಾಷ್ಟ್ರದಲ್ಲಿ ಬಾಂಬ್ ಸ್ಫೋಟ, 10 ಜನರ ಸಾವು. 2008 ಅಕ್ಟೋಬರ್ 1 ಅಗರ್ತಲಾ ಬಾಂಬ್ ಸ್ಫೋಟ, 4 ಮಂದಿಯ ಸಾವು. 2008 ಅಕ್ಟೋಬರ್ 30 ಅಸ್ಸಾಂ ಬಾಂಬ್ ಸ್ಫೋಟ, 81 ಜನರ ಸಾವು, 500ಕ್ಕೂ ಹೆಚ್ಚು ಗಾಯ. ಅಸ್ಸಾಂ ಬಾಂಬ್ ಸ್ಫೋಟ ಸತ್ತವರ ಸಂಖ್ಯೆ 6. 2008 ಜನವರಿ 1 ಇದು. 2009 ಜನವರಿ 1 ಅಸ್ಸಾಂ ಬಾಂಬ್ ಸ್ಫೋಟ, 9 ಜನರ ಸಾವು. 2010 ಡಿಸೆಂಬರ್ 7 ವಾರಣಾಸಿ ಬಾಂಬ್ ಸ್ಫೋಟ, 2 ಜನರ ಸಾವು. 2011 ಜುಲೈ 13 ಮುಂಬೈ ಬಾಂಬ್ ಸ್ಫೋಟ, 26 ಜನರ ಸಾವು. 2011 ಸೆಪ್ಟೆಂಬರ್ 7 ದೆಹಲಿ ಬಾಂಬ್ ಸ್ಫೋಟ, 15 ಜನರ ಸಾವು. 2013 ಫೆಬ್ರವರಿ 21 ಹೈದರಾಬಾದ್ ಬಾಂಬ್ ಸ್ಫೋಟ, 18 ಜನರ ಸಾವು. 2013 ಮಾರ್ಚ್ 13 ಜಮ್ಮು ಕಾಶ್ಮೀರ ದಾಳಿ, 8 ಜನರ ಸಾವು. 2013 ಅಕ್ಟೋಬರ್ 27 ಬಿಹಾರ ಪಾಟ್ನಾದಲ್ಲಿ ಸ್ಫೋಟ, 6 ಜನರ ಮರಣ. 2013 ಡಿಸೆಂಬರ್ 26 ಪಶ್ಚಿಮ ಬಂಗಾಳ ಸ್ಫೋಟ, 6 ಜನರ ಮರಣ. ಇದೇ ರೀತಿ ನೀವು ಲೆಕ್ಕ ಹಾಕ್ತಾ ಹೋದರೆ 1000 ಜನಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. UPA ಗೌರ್ಮೆಂಟಲ್ಲಿ ನೀವು ಎಲ್ಲಿ ಹೋಗಿದ್ರಿ? ಎಲ್ಲಿತ್ತು ನಿಮ್ಮ ಇಂಟೆಲಿಜೆನ್ಸು? ಆವಾಗ ಭದ್ರತಾ ವೈಫಲ್ಯ ಆಗಿರಲಿಲ್ವಾ? ಧರ್ಮವನ್ನು ಕೇಳಿ ಅವರು ಸುನ್ನತ್ ಮಾಡಿದಾರಂತ ನೋಡಿ, ತಮ್ಮ ಧರ್ಮದ ಪಠನವನ್ನು ಮಾಡಲಿಕ್ಕಾಗದೇ ಇದ್ದಂಥವರ ಹಿಂದೂಗಳನ್ನು ಹುಡುಕಿ ಕೊಂದಿದ್ದಾರಲ್ಲ. ಅಲ್ಲಿ ಜೀವ ರಕ್ಷಣೆಗೆ ಹೋದಂಥ ಒಬ್ಬ ಮುಸ್ಲಿಮು ಸತ್ತಿದ್ದಾನೆ, ಅವನನ್ನು ಇಟ್ಟುಕೊಂಡು ಅಲ್ಲಿ ಮುಸ್ಲಿಮರು ಸಾಯಲಿಲ್ವ ಅಂತ ಕೇಳ್ತೀರಿ. ಅದೇ ರೀತಿ ಮುಸ್ಲಿಮರು ಒಬ್ಬ ವ್ಯಕ್ತಿ ಗಾಯಾಳುಗಳನ್ನು ರಕ್ಷಣೆ ಮಾಡಿದ್ದಾನೆ. ಮುಸ್ಲಿಂ ಸಮಾಜ ಸಂಪೂರ್ಣವಾಗಿ ಭಯೋತ್ಪಾದಕರು ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅದೇ ಮುಸ್ಲಿಂ ಸಮಾಜದ ಒಂದು ವಿಡಿಯೋ ಬಂದಿದೆ, ಸಂವಾದದಲ್ಲಿ ಬಿಟ್ಟಿದ್ದಾರೆ. ಕುರಾನಿನ 8ನೇ ಅಧ್ಯಾಯದಲ್ಲಿ ಏನೇನು ಹೇಳ್ತಾ ಇದೆ ಅಂತ. ಅವನು ಹೇಳ್ತಾನೆ, ನಮಗೆ ಇಲ್ಲಿ ಸಾವು ನೋವು ಆದದ ಬಗ್ಗೆ ನೋವಿದೆ, ಆದರೆ ಕುರಾನಿನ ಪ್ರಕಾರ ಆದದ್ದಿದೆಯಲ್ಲ ಅದು ಸರಿಯಾಗಿದೆ. ಕಾಫೀರರ ಸಾವಾಗಿದೆ, ಮುಸ್ಲಿಮರ ಅಲ್ಲದೇ ಇದ್ದವರು ಯಾರಿಗೂ ಬದುಕುವ ಹಕ್ಕಿಲ್ಲ, ಕುರಾನೇ ಹೇಳ್ತಾ ಇದೆ ಅಂತ ಅಂಥದ್ದೊಂದು ವಿಡಿಯೋವನ್ನು ಒಬ್ಬ ಮುಲ್ಲಾ ಹೇಳಿದ್ದನ್ನು ಸಮರ್ಥಿಸಿದ್ದನ್ನು ಬರ್ತಾ ಇದೆ. देखिए, ये अगर हम अपने नजरिए से बोल लेंगे तो ये गलत हुआ है, ये आतंकवादी हमला है, ये मानवता के खिलाफ है. लेकिन अगर आप इसको इस्लाम के नजरिए से देखेंगे तो ये पुण्य का काम किया है उन्होंने, ये सवाब का काम किया है उन्होंने. ये कुरान के स्क्रिप्चर सूरह तौबा की जो 5 आयत है उसके अंदर सेम टू सेम यही प्रक्रिया लिखी है कि काफिरों को जहां पाओ वहां देखो, उनको मारो, घात लगा करके उनको मारो. इन्होंने भी तो वही किया, घात लगा के मारा, बाकायदा उसकी रेकी हुई है. सेम ये लिखा हुआ है कि उनको मारो, जब तक कि वो ला इलाहा इल्लल्लाह कलमा ना पढ़ ले या जजिया देना कबूल ना कर ले, तब तक मारो. यानी कि पूरे हिंदुस्तान के हिंदुओं का यही हसर होना है इस्लाम के अनुसार. ಏನು ಹೇಳಬೇಕು ಇವರಿಗೆ? ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಅದಕ್ಕೆ ಹಿಂದೂಗಳಾಗಿ ಹುಟ್ಟಿಯೂ ಕೂಡ ಪ್ರಿಯಾಂಕಾ ಖರ್ಗೆ ಅಂತವರು, ಎಷ್ಟು ಜನ ಇಲ್ಲಿ ಸಿದ್ದರಾಮಯ್ಯನಂತವರು, ಪ್ರತಿಯೊಬ್ಬರು ಕೂಡ ಹಿಂದೂಗಳಾಗಿ ಯಾವ ಕರ್ಮಕ್ಕೆ ಹುಟ್ಟಿದಾರೋ, ಯಾವ ಪಾಪಕ್ಕಾಗಿ ಹುಟ್ಟಿದಾರೋ ಗೊತ್ತಿಲ್ಲ. ಆದರೆ ತಮ್ಮ ಹೆಸರಿನಲ್ಲಿ ಸಿದ್ದರಾಮಯ್ಯ ಅಂತಿದೆ, ಖರ್ಗೆ ಅಂತಿದೆ, ಎಲ್ಲವೂ ಇದೆ, ಪ್ರಿಯಾಂಕಾ ಖರ್ಗೆ ಇತ್ಯಾದಿ. ಇವರೆಲ್ಲರೂ ಕಾಂಗ್ರೆಸ್ಸಿನ ಬಹುತೇಕ ಜನರು ಮಾಧ್ಯಮಗಳಲ್ಲಿ ಭದ್ರತಾ ವೈಫಲ್ಯ ಅಂತಾರೆ, ಹಿಂದೂ ಧರ್ಮೀಯರನ್ನು ಟಾರ್ಗೆಟ್ ಮಾಡಿ ಕೊಂದದ್ದರ ಬಗ್ಗೆ ಅದಕ್ಕೆ ವಿಕೃತವಾಗಿ ವ್ಯಾಖ್ಯಾನ ಮಾಡ್ತಾರೆ. ವೋಟ್ ಬ್ಯಾಂಕಿಗಾಗಿ, ತುಷ್ಟೀಕರಣಕ್ಕಾಗಿ ಇಂಥ ಒಂದು ದೇಶದ್ರೋಹ, ಧರ್ಮದ್ರೋಹ, ಮಾತೃದ್ರೋಹ ಮಾಡ್ತಿರಲ್ಲ ನೀವು ಮನುಷ್ಯರ. ಇದಕ್ಕೇನು ಹೇಳ್ತೀರಿ? UPA ಸರ್ಕಾರದಲ್ಲಿ ನಡೆದಂಥ ಈ ಮಾರಣ ಹೋಮಕ್ಕೆ ಏನು ಹೇಳ್ತೀರಿ? ಮೋದಿಯವರ ಸರ್ಕಾರದ 10 ವರ್ಷವೂ ಮನಮೋಹನ್ ಸಿಂಗ್ ಅವರ 10 ವರ್ಷವನ್ನು ಕಂಪೇರಿಟಿವ್ ಆಗಿ ನಿಮ್ಮ ಎದುರು ಅಂಕಿಅಂಶ ಸಮೇತ ಇಟ್ಟಿದ್ದೇನೆ. ಇನ್ನೇನು ಮಾಡ್ಬೋದು ನಾವು? ಸಾರ್ವಜನಿಕರೇ, ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದಂಥ ನನ್ನ ನೋಡುಗರೆ ಇದನ್ನು ಪ್ರಸಾರ ಮಾಡಿ, ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೆಚ್ಚೆಚ್ಚು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿ.
ಆ ಮೂಲಕ ನಾವು ದೇಶ ಸೇವೆ ಮಾಡ್ಬೋದು. ದೇಶದ ಭದ್ರತೆಗೆ ಕನ್ನ ಕೊರೆಯುವ ಇಂಥ ಬದಮಾಶಿಗಳನ್ನು, ದೇಶದ್ರೋಹಿಗಳನ್ನು, ದೇಶದ ಒಳಗಡೆ ಇರುವಂಥ ಪಾಖಂಡಿಗಳನ್ನು, ತುಷ್ಟೀಕರಣ ಮತ್ತು ರಾಜಕೀಯ ಅಧಿಕಾರ ರಾಜಕಾರಣದ ಹೆಸರಿನಲ್ಲಿ ದೇಶದ ದ್ರೋಹಿಗಳಾಗಿ ಈ ಟೆರರಿಸ್ಟ್ಗಳಕ್ಕಿಂತ ಭಯಾನಕವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅಂಥವ್ರ ವಿರುದ್ಧ ಒಂದು ಸಾಮೂಹಿಕವಾದ ಚಳವಳವನ್ನು ನಾವು ಹುಟ್ಟುಹಾಕಬೇಕಾದಂಥ ಅಗತ್ಯ ಇದೆ. ಅದಕ್ಕಾಗಿ ನಿಮಗೆ ಈ ಅಂಕಿಅಂಶವನ್ನು ನಿಮ್ಮೆದುರು ಇಟ್ಟಿದ್ದೇನೆ. ನಮಸ್ತೆ.